ಮಾಡಿದೆ ರಾಯಚೂರಿನಲ್ಲಿ ಕೊರೋನಾ ಮಧ್ಯೆ ಸರಳವಾಗಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ಆನಂದ ಕುಲಕರ್ಣಿ ತಯಾರಿಸುತ್ತಿದ್ದಾರೆ. 25 ವರ್ಷದಿಂದ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನ ತಯಾರು ಮಾಡ್ತಾ ಇರುವಂತ ಆನಂದ ಕುಲಕರ್ಣಿಗೆ ಪತ್ನಿ ಸಾಥನ್ನ ನೀಡಿದ್ದಾರೆ. ಇನ್ನು ಉತ್ತರ ಕನ್ನಡದಲ್ಲಿ ಗಣೇಶ ಚೌತಿ ಆಗಮಿಸುತ್ತಿದ್ದಂತೆ ಪ್ರತಿ ಮನೆಯಲ್ಲೂ ಕೂಡ ಗಣೇಶನಿಗೆ ಪ್ರಿಯವಾದಂತ ಚಕ್ಕುಲಿ ಕಂಬಳವನ್ನ ತಯಾರಿಸಿ ಸಂಭ್ರಮಾಚರಣೆ ಮಾಡ್ತಾರೆ. ಇತ್ತ ಕೊಡಗಿನಲ್ಲೂ ಕೂಡ ಗಣೇಶ ಮೂರ್ತಿಗಳನ್ನ ಕೊಳ್ಳುವವರಿಲ್ಲ. ಗ್ರಾಹಕರಿಲ್ಲದೆ ಮೂರ್ತಿ ತಯಾರಕರ ಸಂಕಷ್ಟಕ್ಕೆ ಅವರು ಸಿಲುಕಿರುವಂಥದ್ದು. ಕೊರೋನಾದಿಂದ ಈ ಬಾರಿ ಗಣೇಶ ಮೂರ್ತಿಗೆ ಬೇಡಿಕೆ ಕಡಿಮೆ ಆಗಿದೆ. ಇಪ್ಪತ್ತೈದು ವರ್ಷದಿಂದ ನಾನು ಗಣೇಶನ ಮಾಡ್ತಾ ಇದ್ದೇನೆ. ಮಣ್ಣಿಂದ ಮಾಡ್ತೀನಿ. ತಿಂಗಳ ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ ಮೊದಲು 5 ಗಣೇಶಂದ ಇದ್ದದ್ದು ಈಗ 35 ಗಣೇಶನ ತನಕ ಬಂದಿದೆ. ನಮ್ಮ ಆತ್ಮೀಯರಿದ್ದರಿಗೆ ಮತ್ತು ಬಳಗದವರಿಗೆ ಮಾತ್ರ ಉಚಿತವಾಗಿ ಹಂಚ್ತೀನಿ. ಸಂಭಾವನೆ ಆಯ್ತು, ದುಡ್ಡು ಆಯ್ತು ತಗೊಳ್ಳೋದಿಲ್ಲ. ನನ್ನ ಹವ್ಯಾಸ, ಅದು ವೃತ್ತಿ ಅಲ್ಲ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಇದು ಮಣ್ಣಿದೆ. ಏನು ಬಾವಿಯಲ್ಲಿ ಹಾಕಿದ್ರೆ ಕರೆಕ್ಟ್ ಇದೆ. ಆಮೇಲೆ ಪೇಂಟ್ ಎಲ್ಲ ವಾಟರ್ ಪೇಂಟ್ ಉಪಯೋಗ ಮಾಡಿದೆ. ಕೆಮಿಕಲ್ ಪೇಂಟ್ಸ್ ಏನೂ ಉಪಯೋಗ ಮಾಡಿಲ್ಲ. ಈಶ್ವರನ ಪೂಜೆ ಮಾಡುವಂಥ ಗಣೇಶನ ಈ ವರ್ಷ ವಿಶೇಷವಾಗಿ ಮಾಡಿ ಅದನ್ನು ಭಕ್ತರಿಗೆ ಪೂಜೆ ಮಾಡಲಿಕ್ಕೆ ಅಂಥೇಳಿ ನಾನು ಅದನ್ನು ಕೊಡ್ತಾ ಇದ್ದೇನೆ. ಅವರೇ ತಾವು ಸ್ವಂತ ಒಬ್ಬರೇ ಮಾಡ್ತಾರೆ ಎಲ್ಲನೂ. ನಾನು ಅಷ್ಟ ವೀಕ್ಷಕಳಾಗಿ ನನ್ನಿಂದ ಅಲ್ಲಿ ಏನು ಓರೆಕೋರೆಗಳಿರ್ತಾವ ಅದನ್ನು ಮಾತ್ರ ನಾನು ಇಲ್ಲಿ ಹಿಂಗಾಗ್ಯದ, ಇದು ಕರೆಕ್ಟ್ ಆಗಬೇಕು ಅಂತೇಳಂದು ನಾನು ಹೇಳ್ತೇನೆ ಅಷ್ಟೇ. ಅದರ ಬೇರೆ ಯಾವುದೂ ನಾನು ನನ್ನ ಕೈಯಿಂದ ಅವರಿಗೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಆಪ್ತೇಷ್ಟರಿಗೆ ಅದು ಕೊಡ್ತಾರಲ್ಲ, ಅದು ನನಗೆ ಬಹಳ ಖುಷಿ ಆಗ್ತದೆ. ಹಾಸನ ಜಿಲ್ಲೆ ಅರಸೀಕೆರೆಯ ಪ್ರಸಿದ್ಧ ಮಾಡಾಳು ಸ್ವರ್ಣಗೌರಿ ಜಾತ್ರೆಗೆ ಕೊರೋನಾ ಕರಿನೆರಳು ಬಿದ್ದಿದೆ. ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನಡೀತಾ ಇತ್ತು ಈ ಒಂದು ಜಾತ್ರೆಯ ಮಹೋತ್ಸವ. ಈ ಬಾರಿ ರದ್ದಾಗಿದ್ದು ಭಕ್ತರಲ್ಲಿ ನಿರಾಸೆಯನ್ನ ಮೂಡಿಸಿದೆ. ಕಡಲೆ ಹಿಟ್ಟಿನಿಂದ ಮಾಡಿದಂತ ಸ್ವರ್ಣಗೌರಿ ಇಲ್ಲಿನ ಪ್ರಮುಖ ಆಕರ್ಷಣೆ ಆಗಿರ್ತಾ ಇತ್ತು. ಪ್ರತಿ ವರ್ಷ ಕೂಡ ಕೋಡಿಮಠದ ಶ್ರೀಗಳು ಜಾತ್ರೆಗೆ ಚಾಲನೆಯನ್ನ ನೀಡ್ತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾ ಇದ್ರು. ಸ್ವರ್ಣಗೌರಿಗೆ ಬಾಗಿನ ಹರಕೆಯನ್ನ ತೀರಿಸಿ ಪುನೀತರಾಗ್ತಾ ಇದ್ರು. ಆದರೆ ಈ ಬಾರಿ ಜಾತ್ರೆ ರದ್ದಾಗಿದ್ದು ಭಕ್ತರಲ್ಲಿ ಬೇಸರವನ್ನ ಮೂಡಿಸಿದೆ. ಈ ಬಾರಿ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಗೌರಮ್ಮನ ಪ್ರತಿಷ್ಠಾಪನೆ ಮಾಡ್ತೀನಿ. ಉದ್ದೇಶ ಇಷ್ಟೇ, ಜಾತ್ರಾ ಮಹೋತ್ಸವದಲ್ಲಿ 9 ದಿನ ಇಡ್ತಾರೆ ಗೌರಮ್ಮನ್ನ. ಸುಮಾರು ಬೆಳಗಿಂದ ಸಂಜೆ ತನಕ ಸಾವಿರಾರು ಜನ ರಾಜ್ಯ ಹೊರ ರಾಜ್ಯಗಳಿಂದ ಬರ್ತಾರೆ. ಈ ಒಂದು ಭಯದಿಂದ ಗೌರಮ್ಮನವರನ್ನ ಇಡ್ತಾ ಇಲ್ಲ. ಈ ಬಾರಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಣಕಟ್ಟಿ ಹೋಬಳಿ ಮಾಡಾಳು ಗ್ರಾಮದಲ್ಲಿ ನಡೆಸಿಕೊಂಡು ಬರುತ್ತಿರುವ 159ನೇ ವರ್ಷದ ಇತಿಹಾಸವುಳ್ಳ ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವವನ್ನು ದಿನಾಂಕ 21/8/20ರಿಂದ 30/8/20ರವರೆಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ಆದೇಶದನ್ವಯ ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಗೌರಿ ಹಬ್ಬದಿಂದ 10 ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ಇರುವುದಿಲ್ಲ. ದಿನಾಂಕ 10/8/20ರಿಂದ ದೇವಾಲಯಕ್ಕೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಇದು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ